ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅನ್ನೋದನ್ನ ನೀವು ತಮ್ನೇಲ್ ನೋಡೇ ತಿಳ್ಕೊಂಡಿರಬಹುದು. ಈಗ AI ಟೂಲ್ಸ್ ನ ಉಪಯೋಗಿಸ್ಕೊಂಡು ಯಾರೆಲ್ಲ ವಿಡಿಯೋ ಮಾಡ್ತಿದ್ದಾರೆ, ಯಾರೆಲ್ಲ ಚಾನೆಲ್ ನ ಕ್ರಿಯೇಟ್ ಮಾಡಿದ್ದಾರೆ, ಅವ್ರದೆಲ್ಲ ಬಂದ್ಬಿಟ್ಟು ವಿಡಿಯೋಸ್ ತುಂಬಾ ಬೇಗನೆ ವೈರಲ್ ಆಗ್ತಿದೆ. 4 ತಿಂಗಳಲ್ಲಿ ಅವ್ರ ಚಾನೆಲ್ ಮಾನಿಟೈಸ್ ಕೂಡ ಆಗ್ತಿದೆ, ಮತ್ತೆ ಅದ್ರಲ್ಲಿ ಚೆನ್ನಾಗಿ ವ್ಯೂಸ್ ಕೂಡ ಬರ್ತಿದೆ. ಅವ್ರ ವಿಡಿಯೋಸ್ ಏನಿದೆ ತುಂಬಾ ಬೇಗನೆ ವೈರಲ್ ಆಗ್ತಿದೆ. ಏನಕ್ಕಂದ್ರೆ ಫ್ರೆಂಡ್ಸ್, ಈ ರೀತಿ ವಿಡಿಯೋಸ್ ನ ನೋಡೋದು ಮಕ್ಕಳು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಮತ್ತೆ ಈ ರೀತಿ ಚಾನೆಲ್ಗಳು ಬಂದ್ಬಿಟ್ಟು ಬೇಗನೆ ವೈರಲ್ ಕೂಡ ಆಗ್ತಿದೆ. ಏನಕ್ಕಂದ್ರೆ ಇದು ಬಂದ್ಬಿಟ್ಟು ಒಂದು ವೈರಲ್ ಟಾಪಿಕ್ ಆಗಿದೆ, ಓಕೆನಾ. ಮತ್ತೆ ಈ ರೀತಿ ಚಾನೆಲ್ಗಳನ್ನ ನೀವು ನೋಡೋದಾದ್ರೆ ಮಿಲಿಯನ್ ಗಟ್ಟಲೆ ಅದರಲ್ಲಿ ವ್ಯೂಸ್ ಕೂಡ ಬರ್ತಿದೆ, ಲಕ್ಷ ಲಕ್ಷ ಅರ್ನಿಂಗ್ಸ್ ಕೂಡ ಮಾಡ್ತಿದ್ದಾರೆ, ಓಕೆನಾ ಫ್ರೆಂಡ್ಸ್. ಹಾಗಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಡೀಟೇಲ್ ಆಗಿ AI ಟೂಲ್ಸ್ ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬಹುದು, ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು, ಈ ವಿಡಿಯೋನ ಎಡಿಟ್ ಮಾಡಿ ಯಾವ ರೀತಿ ಅಪ್ಲೋಡ್ ಮಾಡೋದು, ಈ ರೀತಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಡೌಟ್ ಇರಬಹುದು. ಈ ರೀತಿ ಚಾನಲ್ ನೀವು ಇವಾಗಲೇ ಕ್ರಿಯೇಟ್ ಮಾಡ್ಕೊಂಡು ನೀವು ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಚಾನಲ್ ಬಂದ್ಬಿಟ್ಟು ತುಂಬಾ ಬೇಗನೆ ಗ್ರೋ ಆಗುತ್ತೆ, 100% ಮಾನಿಟೈಸ್ ಕೂಡ ಆಗುತ್ತೆ. ನೀವು ಕೂಡ 3-4 ತಿಂಗಳಲ್ಲಿ ಅರ್ನಿಂಗ್ಸ್ ನ ಮಾಡಬಹುದು ಈ ರೀತಿ ಚಾನಲ್ ನ ಕ್ರಿಯೇಟ್ ಮಾಡೋದ್ರಿಂದ. ಹಾಗಿದ್ರೆ ಬನ್ನಿ, ನಾನು ನಿಮಗೆ ಎಕ್ಸಾಂಪಲ್ ಗೆ ಒಂದು ಚಾನೆಲ್ ನ ತೋರಿಸ್ತೀನಿ. ಅವ್ರು ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಮತ್ತೆ ಅವರಿಗೆ ಎಷ್ಟು ವ್ಯೂಸ್ ಕೂಡ ಬಂದಿದೆ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಕೂಡ ಅವರಿಗೆ ಬಂದಿದೆ. ಎಲ್ಲದನ್ನು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ. ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗಿದ್ರೆ, ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಓಕೆನಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ನಿಮಗೆ ಒಂದು ಚಾನಲ್ನ ತೋರಿಸ್ಬಿಡ್ತೀನಿ ಮೊದಲು. ಆಗ ನಿಮಗೂ ಕೂಡ ಗೊತ್ತಾಗುತ್ತೆ ಚಾನಲ್ ಏನು ಮಾನಿಟೈಸ್ ಆಗಿದೆಯಾ ಇಲ್ವಾ, ಮತ್ತು ಅದರಲ್ಲಿ ಎಷ್ಟು ಬಂದಿದೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಓಕೆನಾ. ಒಂದು 2 ಸೆಕೆಂಡಲ್ಲಿ ಆನ್ ಆಗುತ್ತೆ. ಅಂದರೆ ನೆಟ್ವರ್ಕ್ ಪ್ರಾಬ್ಲಮಿಂದ ಸ್ವಲ್ಪ ಲೇಟಾಗಿ ಆಗ್ತಿದೆ. ಈ ರೀತಿ ಕ್ಯಾಟ್ ಕಾರ್ಟೂನ್ ಅಂತ ಸರ್ಚ್ ಮಾಡಿದಾಗ ಅವ್ರ ಚಾನಲ್ ಬಂದ್ಬಿಟ್ಟು ಶೋ ಆಗುತ್ತೆ. ನೀವೇ ನೋಡ್ಬೋದು ಆ ಚಾನಲಲ್ಲಿ ಎಷ್ಟು ವ್ಯೂಸ್ ಇದೆ, ಅವರು ಅರ್ನಿಂಗ್ಸ್ ಮಾಡ್ತಿದ್ದಾರಾ ಇಲ್ವಾ, ಮಾನಿಟೈಸೇಷನ್ ಆಗಿದೆ ಇಲ್ವಾ ಅಂತ ಲೈವ್ ಆಗಿ ತೋರಿಸ್ತೀನಿ, ಓಕೆನಾ. ಇದೇ ಬಂದ್ಬಿಟ್ಟು ಅವ್ರದ್ದು ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಅವ್ರದ್ದು ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ಟು ಬರೀ 22 ವಿಡಿಯೋಸ್ ಹಾಕಿದ್ದಾರೆ ಅಷ್ಟೇ. ಅವರು 348K ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅವರಿಗೆ. ಮತ್ತು ಅವ್ರ ವೀಡಿಯೋಸ್ಗಳೆಲ್ಲ ನೋಡಿ ಇದೇ ರೀತಿ AI ವೀಡಿಯೋಸ್ನೇ ಹಾಕಿದ್ದಾರೆ ಅವರು. ಅದರಲ್ಲಿ ಪಾಪ್ಯುಲರ್ ವೀಡಿಯೋಸ್ ನೋಡೋದಾದರೆ ನೋಡಿ, ಇಲ್ಲಿ ಈ ವೀಡಿಯೋಸ್ಗಳಿಗೆಲ್ಲ ಎಷ್ಟು ಮಿಲಿಯನ್ ವ್ಯೂಸ್ ಬಂದಿದೆ. ಬರೀ 22 ವೀಡಿಯೋಸ್ ಹಾಕಿದ್ದಾರೆ ಅಷ್ಟೇ. ನೋಡಿ, ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು 136 ಮಿಲಿಯನ್ ವ್ಯೂಸ್ ಬಂದಿದೆ, ಓಕೆನಾ. ನೋಡಿ, ಬರೀ ಇಷ್ಟು ವೀಡಿಯೋಗೆ ಇಷ್ಟೊಂದು ವ್ಯೂಸ್ ಬಂದಿದೆ ಅಂದರೆ ಅವರು ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿ ಹಾಕಿರ್ಬೋದು ಅಂತ. ಮತ್ತು ನೋಡಿ, ಇಲ್ಲಿ ಇದರಲ್ಲಿ ಬಂದುಬಿಟ್ಟು 9 ಮಿಲಿಯನ್, 5.6 ಮಿಲಿಯನ್, 4.1 ಮಿಲಿಯನ್, 2 ಮಿಲಿಯನ್, 1.8 ಮಿಲಿಯನ್ ಇಷ್ಟೆಲ್ಲ ವ್ಯೂಸ್ ಬಂದಿದೆ. ಈಗ ಇದರಲ್ಲಿ ಒಂದು ವಿಡಿಯೋನ ನಾನು ಹಾಕಿದ್ದೀನಿ. ಈಗ ಅವರು ಅರ್ನಿಂಗ್ಸ್ ಮಾಡ್ತಿದ್ದಾರಾ ಇಲ್ವಾ, ಅವ್ರದ್ದು ಚಾನಲ್ ಮಾನಿಟೈಸೇಷನ್ ಆಗಿದೆಯಾ ಇಲ್ವಾ ಅಂತ ಯಾವ ರೀತಿ ನೋಡೋದಂದರೆ ನೋಡಿ, ಇಲ್ಲಿ ಕಮೆಂಟ್ ಬಾಕ್ಸಿಗೆ ಹೋಗ್ಬಿಟ್ಟು ಅವ್ರದ್ದು ನೋಡಿ, ಇಲ್ಲಿ ಡಾಲರ್ ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಈ ಸಿಂಬಲ್ ಕಾಣಿಸಿದ್ರೆ ಅವ್ರದ್ದು ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ, ಓಕೆನಾ. ನೋಡಿ, ಈಗ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಎಲ್ಲ ನೀವು ನೋಡಿದ್ರಲ್ವಾ. ಈ ರೀತಿ ಚಾನಲ್ ಮಾಡೋದ್ರಿಂದ 100% ಗ್ರೋ ಆಗುತ್ತೆ, ಮತ್ತು ಇದೇ ರೀತಿ ನಾವು ಕೂಡ ಮಾನಿಟೈಸೇಷನ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಓಕೆನಾ. ಆದರೆ ಸರಿಯಾದ ರೀತಿಯಲ್ಲಿ ನಮಗೆ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದೆಲ್ಲ ಗೊತ್ತಿರಬೇಕು. ನಾವೇನು ಸಿಕ್ತು ಅಂತ ಡೈರೆಕ್ಟಾಗಿ AI ವಿಡಿಯೋಸ್ನ ತೆಗೆಯೋದು ಡೈರೆಕ್ಟಾಗಿ ಬಂದು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿದ್ರೆ ನಿಜವಾಗ್ಲೂ ಗ್ರೋ ಆಗಲ್ಲ, ಓಕೆನಾ. ಹಾಗಿದ್ರೆ ಬನ್ನಿ, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿ ನಾವು ಎಲ್ಲಿಂದ ವಿಡಿಯೋನ ತಗೊಳ್ಳೋದು, ಯಾವ ರೀತಿ ನಾವು ಕಾಪಿರೈಟ್ ಬರ್ದಂಗೆ ಆ ವಿಡಿಯೋಗೆ ನಾವು ಒಂದು ಸ್ಟೋರಿನ ಆ್ಯಡ್ ಮಾಡೋದು, ಸ್ಟೋರಿ ಆ್ಯಡ್ ಮಾಡಿಬಿಟ್ಟು ನಾವು ಯಾವ ರೀತಿ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಮತ್ತು ಬಂದುಬಿಟ್ಟು ನೀವು ಈ ರೀತಿ AI ವಿಡಿಯೋಸ್ಗಳಿಗೆ ವಾಯ್ಸ್ ಓವರ್ ಕೂಡ ಮಾಡಿ ನೀವು ಇದು ಮಾಡ್ಕೊಳ್ಬೋದು, ಅಂದರೆ ಅಪ್ಲೋಡ್ ಮಾಡ್ಕೊಳ್ಬೋದು. ಒಂದು ವಾಯ್ಸ್ ಓವರ್ ಮಾಡಿಕೊಂಡು ಒಂದು ವಿಡಿಯೋನ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಇದೇ ರೀತಿ ಇದರಲ್ಲಿ ಯಾವ ರೀತಿಯಾದರೂ ವೈರಲ್ ಸಾಂಗ್ಸ್ಗಳು ಹಾಕ್ಬಿಟ್ಟು ಬೇಕಾದರೂ ನೀವು ಮಾಡ್ಕೊಳ್ಬೋದು. ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಸ್ಟೋರಿ ಟೈಪಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ. ನಿಮಗೆ ಈಸಿಯಾಗಿ ನಾವು ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ಹಾಗಿದ್ರೆ ಬನ್ನಿ ನೋಡೋಣ. ಮೊದಲು ನೀವು ಏನು ಮಾಡಿ ಅಂದರೆ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಒಂದು ಆ್ಯಪನ್ನು ಸರ್ಚ್ ಮಾಡ್ಕೊಳ್ಳಿ. ಈ ಆ್ಯಪನ್ನು ಸರ್ಚ್ ಮಾಡಿಕೊಂಡು ನೋಡಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ನೋಡಿ, ಇಲ್ಲಿ ನಾನು ಹೇಳ್ತೀನಿ ಪಿಂಟ್ರೆಸ್ಟ್. ನೋಡಿ, ಈ ರೀತಿ ಬರುತ್ತೆ. ಈ ಪಿಂಟ್ರೆಸ್ಟ್ ಆ್ಯಪ್ ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಬಂದುಬಿಟ್ಟು ಡೌನ್ಲೋಡ್ ಮೊದಲೇ ಮಾಡಿದ್ದೀನಿ. ಈಗ ನಾನು ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡಿದಾಗ ನೋಡಿ, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಸರ್ಚ್ ಬಾರಲ್ಲಿ ಬಂದುಬಿಟ್ಟು
ಸರ್ಚ್ ಮಾಡಿ ಎ ಐ ಕ್ಯಾಟ್ ಸ್ಟೋರಿ ವಿಡಿಯೋ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ತುಂಬ ವೀಡಿಯೋಸ್ಗಳು ಬರುತ್ತೆ. ನಾವು ಇವಾಗ ಏನು ಸರ್ಚ್ ಮಾಡಿದ್ದೀವಿ ಆ ಟೈಪ್ನ ತುಂಬ ವೀಡಿಯೋಸ್ಗಳು ಬರುತ್ತೆ ನೋಡಿ. ಈ ರೀತಿ ಇದೆ. ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆದರೆ ಇದರಲ್ಲಿ ಏನಂದರೆ ನಾವು ವಿಡಿಯೋನ ಏನು ಸೆಲೆಕ್ಟ್ ಮಾಡ್ತೀವಿ ಅದಕ್ಕೆ ನಾವೇ ಒಂದು ಓನ್ ಆಗಿ ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಮತ್ತು ಇನ್ನೊಂದು ನೋಡಿ, ತುಂಬ ರೀತಿಯದ್ದು ಇರುತ್ತೆ. ನಿಮಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೆ ಅದನ್ನ ನೋಡಿ ನೀವು ಇದು ಮಾಡ್ಕೊಳ್ಬೋದು. ನೋಡಿ, ಇದು ಒಂದು ಬೆಕ್ಕು ಏನು ಚಿಕನನ್ನು ತಗೊಂಡು ತಿಂತಾ ಇರುತ್ತೆ. ಒಂದು ರೆಸ್ಟೋರೆಂಟಿಗೆ ಹೋಗಿಬಿಟ್ಟು ಅದು ಏನು ಮಾಡುತ್ತೆ, ಬೌಲ್ನ ತೆಗೆದು ಬೀಳಿಸ್ಬಿಡುತ್ತೆ. ಆ ರೀತಿ ಎಲ್ಲ ಇದೆ. ಬೌಲ್ ಹೊಡೆದೋಯ್ತು. ಸ್ವಲ್ಪ ಅದ್ರದ್ದು ಒಂದು ಇದು ಸಿಕ್ಕಿದ್ರೆ ಸಾಕು ನಿಮಗೆ, ಏನೋ ಒಂದು ಐಡಿಯಾ ಯಾವ ರೀತಿ ಅಂತ. ನಾನೀಗ ಇದು ಬಂದುಬಿಟ್ಟು ಇದು ನೋಡಿ, ಸ್ಟೂಡೆಂಟಿಂದು. ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಸ್ಟೂಡೆಂಟು ಫೇಲ್ ಆಗಿರ್ತಾನೆ, ಬಾಕಿ ಸ್ಟೂಡೆಂಟ್ಸ್ ಎಲ್ಲ ನಗ್ತಾರೆ. ಸರ್ ಏನು ಮಾಡ್ತಾರೆ, ಬೈದು ಬಿಡ್ತಾರೆ ತುಂಬ. ಮತ್ತು ಅದು ಏನು ಮಾಡುತ್ತೆ, ಕ್ಯಾಟು ತುಂಬ ಟೆನ್ಷನಿಂದ ಬೆಳಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡು ಚೆನ್ನಾಗಿ ಓದಿ ನೋಡಿ ಇಲ್ಲಿ ಫಸ್ಟ್ ರ್ಯಾಂಕಲ್ಲಿ ವಿನ್ ಆಗುತ್ತೆ, ಅಂದರೆ ಫಸ್ಟ್ ರ್ಯಾಂಕ್ ತಗೊಳುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಇದರಲ್ಲೇ ನಾನು ನಿಮಗೆ ಒಂದು ಮಾಡಿ ತೋರಿಸ್ತೀನಿ, ಓಕೆನಾ. ಈಗ ಇದು ನಮಗೊಂದು ವಿಡಿಯೋ ಸಿಕ್ಕಿದೆ. ಇಲ್ಲಿ 3 ಡಾಟ್ ಏನಿದೆ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ, ಮೂರನೇದು ಕಾಪಿ ಲಿಂಕ್ ಅಂತ ಬರ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಲಿಂಕ್ ಮಾಡಿಕೊಂಡು ಬ್ಯಾಕ್ ಹೋಗಿ. ಬ್ಯಾಕ್ ಹೋಗಾದ್ಮೇಲೆ ನೋಡಿ ಇಲ್ಲಿ ಗೂಗಲ್ ಏನಿದೆ, ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ ನೋಡಿ. ಇಲ್ಲಿ ಮೇಲೇ ಇದೆ ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ತುಂಬ ವೆಬ್ಸೈಟ್ಗಳು ಬರುತ್ತೆ. ಇದರಲ್ಲಿ ನಿಮಗೆ ಯಾವುದ್ರಲ್ಲಿ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಫಸ್ಟ್ ಇದೆಯಲ್ಲ ಅದರಲ್ಲಿ ಓಪನ್ ಮಾಡ್ಕೊಳ್ತೀನಿ. ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಇದರಲ್ಲಿ ಬಂದುಬಿಟ್ಟು ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಓಪನ್ ಆಗುತ್ತೆ. ಇದಾದಮೇಲೆ ಗೂಗಲಿಂದ ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಈ ರೀತಿ ಬರುತ್ತೆ. ಈಗ ನಾವೇನು ಲಿಂಕ್ನ ಕಾಪಿ ಮಾಡಿದ್ದೀವಿ ಅದನ್ನ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಾದಮೇಲೆ ಜಸ್ಟ್ ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಪ್ರೊಸೆಸ್ ತಗೊಳುತ್ತೆ ನೋಡಿ. ಈ ರೀತಿ ನೋಡಿ ಇಲ್ಲಿದೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗುತ್ತೆ, ಓಕೆನಾ. ಈಗ ಬ್ಯಾಗ್ ಬನ್ನಿ. ಇಲ್ಲಿ ಬ್ಯಾಗ್ ಬಂದಾದಮೇಲೆ ಇಲ್ಲಿ ಗ್ಯಾಲರಿಯಲ್ಲಿ ಬಂದು ನೋಡಿ ವಿಡಿಯೋ ಡೌನ್ಲೋಡ್ ಆಗಿದೆಯಾ ಅಂತ ನೋಡಿ. ಇಲ್ಲಿ ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗಿದೆ, ಓಕೆನಾ. ಮತ್ತು ಇಲ್ಲಿಂದ ಬ್ಯಾಕ್ ಹೋಗೋಣ. ಈಗ ನಮಗೆ ಒಂದು ವಿಡಿಯೋ ಬೇಕಿತ್ತು, ಅದು ಸಿಕ್ಕಾಗಿದೆ. ಈಗ ಏನು ಬೇಕು ಅಂದರೆ ನಮಗೆ ಮೇಯ್ನ್ ಆಗಿ ಬಂದುಬಿಟ್ಟು ಬೇಕಾಗಿರೋದು ಸ್ಟೋರಿನ ನಾವು ಎಲ್ಲೋಗಿ ಕ್ರಿಯೇಟ್ ಮಾಡೋದು. ನಾವೀಗ ಒಂದು ಓನ್ ಸ್ಟೋರಿ ಮಾಡಬೇಕು. ಇವಾಗ ಏನು ನಮಗೆ ವಿಡಿಯೋ ಸಿಕ್ಕಿದೆ ಅದೇ ವಿಡಿಯೋದಲ್ಲಿ ಏನಿದೆ ಅದನ್ನ ನಾವು ಒಂದು ಇಮ್ಯಾಜಿನ್ ಮಾಡಿಕೊಂಡು ನಾವೇ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಈಗ ChatGPT ಏನಿದೆ ಅದನ್ನ ಓಪನ್ ಮಾಡ್ಕೊಳ್ಳಿ. ಇದು ಬಂದುಬಿಟ್ಟು ಎಲ್ಲರ ಫೋನಲ್ಲೂ ಇರ್ಬೋದು ನೋಡಿ. ಈಗ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆ ವಿಡಿಯೋದಲ್ಲಿ ಏನಿತ್ತು ಅದನ್ನು ನೀವು ಇಲ್ಲೊಂದು ಬರ್ಕೋಬೇಕು, ಓಕೆನಾ. ನಾನೀಗ ನೋಡಿ ಇದರಲ್ಲಿ ಇದು ಮಾಡಿ ಇಟ್ಕೊಂಡಿದ್ದೀನಿ, ನೋಟಲ್ಲಿ ತೋರಿಸ್ತೀನಿ. ನನಗೆ ಅದು ಓನಾಗಿ ನಾನೊಂದು ಇದನ್ನು ಬರೆದಿರೋದು ಅಂದರೆ ಒಂದು ಸ್ಕ್ರಿಪ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಗಗನ್ ಒಂದು ಸರಳ ಸ್ನೇಹಭರಿತ ಹುಡುಗ, ಆದರೆ ಓದಲು ಮಾತ್ರ ಎಷ್ಟು ಪ್ರಯತ್ನಿಸಿದರೂ ಫಲ ದೊರಕದವನು. ಪರೀಕ್ಷೆ ಬರೆಯುವ ಪ್ರತಿಯೊಂದು ಬಾರಿ ಅವನ ಅಂಕಗಳು ಅಚಾನಕ್ ಇಳಿಯುತ್ತಲೇ ಹೋದವು. ಈ ರೀತಿ ಒಂದು ಇನ್ನು ನಾನು ಬರ್ಕೊಂಡಿದ್ದೀನಿ, ಓಕೆನಾ. ಅದನ್ನ ಬರೆದ್ಬಿಟ್ಟು ನಾನೇನು ಮಾಡ್ತೀನಿ, ChatGPTಗೆ ಕಾಪಿ ಮಾಡಿಬಿಟ್ಟು ಅದನ್ನ ಪೇಸ್ಟ್ ಮಾಡಿದಾಗ ChatGPT ಏನು ಮಾಡುತ್ತೆ, ಒಂದು ಸ್ಕ್ರಿಪ್ಟ್ ಸೇಮ್ ಇದರಲ್ಲೇ ನೀವೊಂದು ಕೆಳಗಡೆ ಬರೀರಿ ಇದೇ ರೀತಿಯ ಒಂದು ಸ್ಕ್ರಿಪ್ಟ್ ಅಂತ 5 ಲೈನ್ಸ್ ಅಂತ ಕೇಳಿ ಸಾಕು. 5 ಲೈನ್ಸ್ ಸ್ಕ್ರಿಪ್ಟ್ ಅಂತ ಹಾಕಿ ಸಾಕು. ಅದು ಇದನ್ನು ಉಪಯೋಗಿಸ್ಕೊಂಡು ಸ್ಟೋರಿ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ನಮಗೊಂದು ಸ್ಕ್ರಿಪ್ಟನ್ನು ಕೊಡುತ್ತೆ, ಓಕೆನಾ. ನಾನೀಗ ನೋಡಿ ನಿಮಗೆ ತೋರಿಸ್ತೀನಿ, ಅರ್ಥ ಆಗಿಲ್ಲ ಅಂದರೆ. ಇಲ್ಲಿ ನೋಡಿ ಈ ರೀತಿ ಕಾಪಿ ಮಾಡಿಕೊಂಡೆ. ಕಾಪಿ ಮಾಡ್ಕೊಂಡ್ಮೇಲೆ ಹಾಕಿಬಿಟ್ಟು ಇಲ್ಲಿ ಬರೀಬೇಕು. ನಾನೇನು ಈಗ ಹೇಳ್ದೆ ನಿಮಗೆ ಒಂದು ಸ್ಟೋರಿ, ಅದನ್ನು ಹಾಕ್ಬಿಟ್ಟು 5 ಲೈನ್ ಸೇಮ್ ಸ್ಟೋರಿ ಅಂತ ಹಾಕಿ ಕಳಿಸ್ದೆ. ಆಗ ಇಲ್ಲಿ ಗಗನ್ ಒಬ್ಬ ಸರಳ ಮತ್ತು ಸ್ನೇಹಭರಿತ ಹುಡುಗ, ಈ ರೀತಿ ಒಂದು ಸ್ಕ್ರಿಪ್ಟ್ ನನಗೆ ChatGPT ಕೊಟ್ಟಿದೆ. ನನಗಿದು ಬೇಡ ಮತ್ತು ಬೇರೆ ಬೇಕು ಅಂದರೆ ನಾನು ಮೋರ್ ಅಂತ ಹಾಕ್ತೀನಿ. ಮೋರ್ ಅಂತ ಹಾಕಿದಾಗ ಮತ್ತೆ ಬೇರೆ ಕೊಡುತ್ತೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ಒಂದೇ ರೀತಿಯ ಇದನ್ನು ಕೊಡಲ್ಲ ನಮಗೆ ChatGPT. ಯಾವಾಗಲೂ ಒಂದೇ ರೀತಿಯ ಏನು ಸ್ಟೋರಿ ಆಗಿರ್ಬೋದು, ಏನು ನಾವು ಟೈಪ್ ಮಾಡಿದ್ರು ನಮಗೆ ಒಂದೇ ರೀತಿ ಎಲ್ಲರದಕ್ಕೂ ಕೊಡಲ್ಲ. ಪ್ರತಿಯೊಬ್ಬರಿಗೂ ಬೇರೆ ಬೇರೆಯೇ ಒಂದು ಸ್ಟೋರಿನ ChatGPT ಕೊಡುತ್ತೆ. ಇದರಿಂದ ನೀವು ಆರಾಮಾಗಿ ವಿಡಿಯೋನ ಕ್ರಿಯೇಟ್ ಮಾಡ್ಕೊಳ್ಬೋದು, ಓಕೆನಾ. ಮತ್ತು ನಾನು 5 ಲೈನಿಂದು ಕೇಳಿದೆ.
ಫೈಲ್ ಎಂದು ಕೇಳಿದಾಗ ಮತ್ತೆ ಬೇರೆ ಕೊಟ್ಟಿದೆ, ಬೇರೆ ಸ್ಕ್ರಿಪ್ಟ್ ಏನಿದೆ ಅದನ್ನು ಕೂಡ ಕೊಟ್ಟಿದೆ ಚಾಟ್ GPT 5 ಇದರಿಂದ ಕೊಟ್ಟಿದೆ. ಓಕೆನಾ, ನಾನು ಇದನ್ನ ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ಕಾಪಿ ಮಾಡಿಕೊಂಡು ಬ್ಯಾಕ್ ಹೋಗಬೇಕು. ಓಕೆನಾ ಫ್ರೆಂಡ್ಸ್, ಈಗ ನಮಗೆ ಸ್ಟೋರಿ ಕೂಡ ಸಿಕ್ಕಿದೆ. ಈಗ ಬಂದುಬಿಟ್ಟು ನಾವು ಸ್ಟೋರಿ ಬರ್ಕೊಂಡಾದ್ಮೇಲೆ ನಾವು ಇನ್ನೂ ಕೆಲವು ಆಪ್ಗಳಿರುತ್ತೆ ಗೂಗಲಲ್ಲಿ ಹೋಗ್ಬಿಟ್ಟು, ಏನು ವೆಬ್ಸೈಟ್ಗಳಿರುತ್ತೆ ಆ ವೆಬ್ಸೈಟ್ಗಳಲ್ಲಿ ಹೋಗ್ಬಿಟ್ಟು ನಾವು ವಾಯ್ಸ್ ಓವರ್ನ ಮಾಡಿಸ್ಕೊಳ್ಬೋದು. ಬಟ್ ಅದೇನಾಗುತ್ತೆ ಅಂದರೆ ನಿಮಗೆ ರೆಗ್ಯುಲರ್ ಆಗಿ ನೀವು ಅದಕ್ಕೆ ವಾಯ್ಸ್ ಓವರ್ ಮಾಡೋಕ್ಕಾಗಲ್ಲ. ಈ ಒಂದೆರಡು ವೀಡಿಯೋ ಮಾಡ್ಬೋದು, ಅದಾದಮೇಲೆ ಅದು ಫ್ರೀ ಆಗಿರಲ್ಲ. ಅದಕ್ಕಾಗಿ ನಾನೇನು ಮಾಡ್ತಿದ್ದೀನಿ, ಆ್ಯಪಲ್ಲಿ ನಾವು ಅಂದರೆ ಯಾವುದ್ರಲ್ಲಿ ನಾವು ವಿಡಿಯೋ ಎಡಿಟಿಂಗ್ ಮಾಡ್ತೀವಿ ಆ ಆ್ಯಪನ್ನು ಓಪನ್ ಮಾಡಿಕೊಂಡು ಅದರಿಂದನೇ ವಾಯ್ಸ್ ಓವರ್ ಮಾಡಿ. ಓಕೆನಾ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನೂ ಆ್ಯಡ್ ಮಾಡಿಕೊಂಡು ನಾವು ಇದು ಮಾಡ್ಕೊಳ್ಬೋದು. ಈಗ ನಾನು ಇನ್ಶರ್ಟ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ, ಇಲ್ಲಿ ಏನು ನಾವು ವಿಡಿಯೋ ತಗೊಂಡಿದ್ದೀವಿ ಅದನ್ನು ತಗೊಳ್ಳೋಣ. ಅದು ತೊಗೊಂಡ್ಬಿಟ್ಟು ಇಲ್ಲಿ ಕ್ಯಾನ್ವಾಸ್ ಅಂತ ಇದೆಯಲ್ವ ಅದ್ರ ಮೇಲೆ ಹೋಗಿಬಿಟ್ಟು 9:16 ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಶಾರ್ಟ್ ವೀಡಿಯೋಗೆ ಮಾಡ್ತಿರೋದಲ್ವ, ಹಾಗಾಗಿ ಈಗ ಸೆಲೆಕ್ಟ್ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ರೀತಿ ದೊಡ್ಡದಾಗಿ ಇದು ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ನ. ಈಗ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದನ್ನು ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಒಂದಿಷ್ಟು ಕಮ್ಮಿ ಮಾಡ್ಕೊಂಡಿದ್ದೀನಿ. ನೀವು ಫುಲ್ಲಾಗಿ ಬೇಕಾದರೂ ಕಮ್ಮಿ ಮಾಡ್ಕೊಳ್ಳಿ. ಓಕೆನಾ, ವೀಡಿಯೋದು ಸ್ಪೀಡ್ ಏನಿದೆ ಫುಲ್ ಲೋ ಮಾಡ್ಕೊಂಬಿಡಿ, 20ಯಲ್ಲಿ ಇಟ್ಕೊಂಬಿಡಿ. ಏನಕ್ಕಂದರೆ ನಾವು ಸ್ಕ್ರಿಪ್ಟ್ ಏನಿದೆ ಅದನ್ನು ರೀಡ್ ಮಾಡಾದ್ಮೇಲೆ ಅದ್ರ ವಾಲ್ಯೂಮ್ನ ನಾವು ನೋಡ್ಕೊಳ್ಳೋಣ. ಓಕೆನಾ, ನಾನು ಏನಕ್ಕೆ ಈ ರೀತಿ ಸಿಂಪಲಾಗಿ ಹೇಳ್ಕೊಡ್ತಿದ್ದೀನಿ ಅಂದರೆ ನಿಮಗೆ ಈಸಿ ಆಗುತ್ತೆ. ನೀವು ನೆಕ್ಸ್ಟ್ ವೀಡಿಯೋಗಳೆಲ್ಲ ಮಾಡಬೇಕಾದ್ರೆ ಈ ರೀತಿ ಈಸಿಯಾಗಿ ವಾಯ್ಸ್ ಓವರ್ ಕೊಡ್ಕೋಬೋದು. ಅದಕ್ಕಾಗಿ ಈಗ ಮೊದಲು ನಮ್ಮದು ಸ್ಟೋರಿ ಏನಿದೆ, ನಾವೇನು ಇದರಲ್ಲಿ ಬರೆದು ಇಟ್ಕೊಂಡಿದ್ದೀವಿ ನಮ್ಮ ಸ್ಟೋರಿನ ನೋಟ್ಸಲ್ಲಿ, ಅದನ್ನು ತಗೊಳ್ಳೋಣ. ಅದನ್ನು ಒಂದು ಸ್ಕ್ರೀನ್ಶಾಟ್ ತಗೊಳ್ಬೇಕು. ಪೈಪ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ತಗೊಂಡು ನೋಡಿ, ಈ ರೀತಿ ಪೈಪ್ ಮಾಡಿಕೊಂಡು ಫುಲ್ ನಮ್ಮ ವಿಡಿಯೋ ಎಷ್ಟು ಲೆಂತ್ ಇದೆ ಅಷ್ಟು ಲೆಂತ್ವರ ಇದನ್ನು ಎಳ್ಕೊಳ್ಳಿ. ಓಕೆನಾ, ಮತ್ತು ಇದನ್ನು ಸ್ವಲ್ಪ ಈ ರೀತಿ ದೊಡ್ಡದಾಗಿ ಮಾಡಿಕೊಡಿ. ಈಗ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ರೈಟ್ ಮಾರ್ಕನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈಗ ನಮ್ಮದು ವಾಯ್ಸ್ ಓವರ್ ಏನಿದೆ ಅದನ್ನು ಕೊಡಬೇಕೀಗ ನಾವು. ಗಗನ್ ಪ್ರತಿ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾ ಇದ್ದ. ಟೀಚರ್ ಅವನನ್ನು ಕ್ಲಾಸ್ ಮುಂದೆ ಅವಮಾನಿಸಿದರು. ಸ್ನೇಹಿತರ ನಗೆ ಅವನಿಗೆ ನೋಯಿತು. ಆತ ಹಠ ಹಿಡಿದು ಓದಲು ಪ್ರಾರಂಭಿಸಿದ. ಟಿವಿ ಆಟವನ್ನೆಲ್ಲ ಬಿಟ್ಟು ದಿನ ರಾತ್ರಿ ಕಷ್ಟಪಟ್ಟು ತಯಾರಿ ಮಾಡಿದ. ಪರೀಕ್ಷೆಯಲ್ಲಿ ಆತ ಆತ್ಮವಿಶ್ವಾಸದಿಂದ ಬರೆಯುತ್ತಾ ಕೊನೆಗೂ ಫಲಿತಾಂಶ ಬಂತು. ಈ ಬಾರಿ ಗಗನ್ ಫಸ್ಟ್ ರ್ಯಾಂಕ್ ಬಂದು ಟೀಚರ್ ಅವನನ್ನು ಸಾಬಾಷ್ ಎಂದು ಪ್ರಶಂಸಿಸಿದರು. ಓಕೆನಾ ಫ್ರೆಂಡ್ಸ್, ಈಗ ಬಂದುಬಿಟ್ಟು ನಾವು ಇದನ್ನು ಇದು ಮಾಡ್ಕೊಂಡಿದ್ದೀವಿ. ಈಗ ಇದ್ರ ವಿಡಿಯೋ ಲೆಂತ್ ಏನಿದೆ ನಾನು ಸ್ವಲ್ಪ ಸ್ಪೀಡ್ ಏನಿದೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ. ಓಕೆನಾ, ನಾವು ಏನು ವಾಯ್ಸ್ ಓವರ್ ಕೊಟ್ಟಿದ್ವಲ್ಲ ಅದಕ್ಕೆ ನಾವು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಸೌಂಡ್ ಎಫೆಕ್ಟ್ನ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೀವು ಬಂದುಬಿಟ್ಟು ನಿಮಗೆ ಯಾವ ವಾಯ್ಸ್ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಓಕೆನಾ, ಈಗ ನೋಡಿಬಿಟ್ಟು ಈ ವಾಯ್ಸನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಏನು ಮಾಡ್ತಿದ್ದೇನೆ ಅಂದರೆ ವಿಡಿಯೋದ ವಾಯ್ಸ್ ಏನಿದೆ ಅದನ್ನು ಸ್ವಲ್ಪ ನಾನು ವಾಲ್ಯೂಮ್ ಕೊಡ್ತಾ ಇದ್ದೀನಿ, ಒಂದು 5% ಅಷ್ಟು. ಗಗನ್ ಪ್ರತಿ ಪರೀಕ್ಷೆಯಲ್ಲಿ ಫೇಲ್ ಆಗುತ್ತಾ ಇದ್ದ. ಟೀಚರ್ ಅವನನ್ನು ಕ್ಲಾಸ್ ಮುಂದೆ ಅವಮಾನಿಸಿದರು. ಸ್ನೇಹಿತರ ನಗೆ ಅವನಿಗೆ ನೋಯಿತು. ಆತ ಹಠ ಹಿಡಿದು ಓದಲು ಪ್ರಾರಂಭಿಸಿದ. ಟಿವಿ ಆಟವನ್ನೆಲ್ಲ ಬಿಟ್ಟು ದಿನ ರಾತ್ರಿ ಕಷ್ಟಪಟ್ಟು ತಯಾರಿ ಮಾಡಿದ. ಪರೀಕ್ಷೆಯಲ್ಲಿ ಆತ ಆತ್ಮವಿಶ್ವಾಸದಿಂದ ಬರೆಯುತ್ತಾ ಕೊನೆಗೂ ಫಲಿತಾಂಶ ಬಂತು. ಈ ಬಾರಿ ಗಗನ್ ಫಸ್ಟ್ ರ್ಯಾಂಕ್ ಬಂದು ಟೀಚರ್ ಅವನನ್ನು ಸಾಬಾಷ್ ಎಂದು ಪ್ರಶಂಸಿಸಿದರು. ಓಕೆನಾ ಫ್ರೆಂಡ್ಸ್, ಈಗ ನೋಡಿ ಚೆನ್ನಾಗಿ ಬಂದಿದೆ. ಈಗ ನಾವೇನು ವಾಯ್ಸ್ ಓವರ್ ಕೊಟ್ಟಿದ್ದೀವಿ ಅದರ ವಾಲ್ಯೂಮ್ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಣ. ಓಕೆನಾ ಫ್ರೆಂಡ್ಸ್, ಈಗ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ಈಗ ಇಲ್ಲಿ ಟೆಕ್ಸ್ಟಲ್ಲಿ ನಮ್ಮ ಚಾನಲ್ ಹೆಸರನ್ನು ಕೊಡಬೇಕು. ನಾನು ಬಂದುಬಿಟ್ಟು ನನ್ನ ಚಾನಲ್ ಹೆಸರನ್ನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಸಾನು ಕ್ರಿಯೇಟರ್ 0.2 ಅಂತ ಕೊಟ್ಟಿದ್ದೀನಿ. ಈಗ ಬಂದುಬಿಟ್ಟು ಇದು ಕಲರ್ ಬಂದುಬಿಟ್ಟು ಕಮ್ಮಿ ಮಾಡ್ಕೊಳ್ಳೋಣ. ಇದರಿಂದ ಸ್ವಲ್ಪ ಈ ರೀತಿ ಸಣ್ಣದಾಗಿ ಮಾಡಿಕೊಂಡು ಇಲ್ಲೆಲ್ಲಾದ್ರೂ ಒಂದು ಸೈಡಿಗೆ ಕೊಡೋಣ. ಓಕೆನಾ, ಈಗ ಇಷ್ಟ ಫ್ರೆಂಡ್ಸ್. ನೋಡಿ ಇಲ್ಲಿ ಇದನ್ನು ಫುಲ್ಲಾಗಿ ವೀಡಿಯೋಗೆ ಹಾಕ್ಬಿಡೋಣ ಈ ರೀತಿ. ಓಕೆನಾ, ಈಗ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ ಇಲ್ಲಿ ಇನ್ಶರ್ಟ್ ಆ್ಯಪಿಂದೇನು ವಾಟರ್ ಮಾರ್ಕ್ ಕಾಣಿಸ್ತಿದೆ ಅದನ್ನು ರಿಮೂವ್ ಮಾಡ್ಕೊಳ್ಬೇಕು. ಓಕೆನಾ ಫ್ರೆಂಡ್ಸ್, ಇಷ್ಟೇ ನೋಡಿದ್ರೆ ಈ ರೀತಿ ಸಿಂಪಲಾಗಿ ನಾವು ವೀಡಿಯೋನ ಎಡಿಟ್ ಮಾಡ್ಕೊಳ್ಬೋದು. ಈಗ ಈ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಎಷ್ಟು ಬೇಕಾ ಇದನ್ನು ಇಟ್ಕೊಂಡು ನೀವು ಸೇವ್ ಮಾಡ್ಕೊಳ್ಳೋದಷ್ಟೇ. ಈಗ ನೋಡಿ ವಿಡಿಯೋ ಬಂದುಬಿಟ್ಟು ಸೇವ್ ಆಗಿದೆ. ಇದನ್ನು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಷ್ಟೇ.
ಓಕೆನಾ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಓಕೆನಾ, ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.